ನಮಸ್ಕಾರ. ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಬರದಿಂದಾಗಿ ಬಿತ್ತಿದ ಬೀಜ ಮೊಳಕೆ ಒಡೆದೇ ಒಣಗೋಗ್ತಾ ಇರುವಾಗ ಯಾವುದೇ ರೈತರಿಗಾದ್ರೂ ಕಣ್ಮುಂದೆ ಯಥೇಚ್ಛವಾಗಿ ನೀರು ಪಕ್ಕದ ರಾಜ್ಯಕ್ಕೆ ಹರಿದೋಗ್ತಾ ಇದ್ರೆ ನಿಜವಾಗ್ಲೂ ಅದನ್ನ ನೋಡೋದು ಸಂಕಟದ ವಿಚಾರನೇ. ಅದರಲ್ಲೂ ಕಾವೇರಿ ನದಿ ನೀರು ಅಂತ ಬಂದಾಗ ಕನ್ನಡಿಗರಿಗೆ ಇದು ಭಾವನಾತ್ಮಕ ವಿಚಾರ ಕೂಡ. ಹೀಗಾಗಿ ತಮಿಳುನಾಡಿಗೆ ನೀರು ಬಿಡಬೇಕು, ಅದರಲ್ಲೂ ಕರ್ನಾಟಕಕ್ಕೆ ಸಂಕಷ್ಟ ಇರೋ ಸಂದರ್ಭದಲ್ಲಿ ಅಂದಾಗ ಹೋರಾಟಗಳಾಗತ್ತೆ, ಘೋಷಣೆಗಳನ್ನ ಕೂಗಲಾಗತ್ತೆ, ಬಂದ್ ಆಚರಣೆಗೆ ಕರೆಯನ್ನ ನೀಡಲಾಗತ್ತೆ. ಆದ್ರೆ ಅಸಲಿಗೆ ಕಾವೇರಿ ನದಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಿಂದ ಆಗ್ತಾ ಇರುವ ಬೆಳವಣಿಗೆಗಳು ಬಹಳ ಪ್ರಮುಖವಾಗಿ ಸಿಡಬ್ಲ್ಯೂಆರ್ಸಿ ಶಿಫಾರಸ್ ಏನ್ ಮಾಡಿದೆ, ಇದು ಆದೇಶ ಅಲ್ಲ, ಶಿಫಾರಸು. ಈ ಶಿಫಾರಸಿನ ನಂತರದಲ್ಲಿ ಕರ್ನಾಟಕಕ್ಕೆ ಹಾಗಾದ್ರೆ ಆಯ್ಕೆನೇ ಮುಗಿದು ಹೋಯ್ತಾ? ನೀರ್ ನಮ್ಮಲ್ಲಿಲ್ಲ ಅಂದ್ರೂ ಕೂಡ ಬಿಡಲೇಬೇಕಾದ ಪರಿಸ್ಥಿತಿಗೆ ಕರ್ನಾಟಕ ಸಿಲುಕೊಳ್ತಾ? ಕರ್ನಾಟಕದ ವಾದ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗೋಯ್ತಾ? ರಾಜ್ಯ ಸರ್ಕಾರ ಎಡು ಬಿಡ್ತಾ? ಇನ್ನು ನೀರು ಕೊಡ್ಲೇಬೇಕಾದ ಅನಿವಾರ್ಯ ಪರಿಸ್ಥಿತಿಗೆ ಹಾಗಾದ್ರೆ ಪರಿಹಾರ ಅನ್ನೋದು ಇಲ್ಲವೇ ಇಲ್ವಾ? ಮುಂದಿರುವ ಆಯ್ಕೆ ಆದ್ರೂ ಏನು? ಇಂಥ ವಿಚಾರಗಳ ಬಗ್ಗೆ ಬಹುಶಃ ಚರ್ಚೆ ಅಗತ್ಯ. ನಾನಾಗ್ಲೇ ಹೇಳ್ದಾಗೆ ರೈತರಿಗೆ ಸಂಕಟ, ಹಾಗೆ ಕನ್ನಡ ಪರ ಹೋರಾಟಗಾರರಿಗೆ, ಕನ್ನಡಿಗರಿಗೆ ಇದು ಒಂದು ರೀತಿಯಲ್ಲಿ ಧರ್ಮ ಸಂಕಟ. ಹೀಗಿದ್ರೂ ಕೂಡ ನದಿ ನೀರು ಅಥವಾ ಹರಿಯೋ ನೀರಿಗೆ ದೊಂಡೆ ನಾಯಕನ ಅಪನಯ ಬೇಕಾ ಅಂತ ಕೇಳಿದ್ರೆ ಬೇಕು ಅನ್ನೋ ರೀತಿಯಲ್ಲಿದೆ ಸದ್ಯದ ಪರಿಸ್ಥಿತಿ. ಯಾಕಂದ್ರೆ ಈ ನದಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಸಮಿತಿ ಇದೆ, ಪ್ರಾಧಿಕಾರ ಇದೆ, ನ್ಯಾಯಾಧೀಕರಣ ಇದೆ. ಇದೆಲ್ಲವನ್ನ ಮೀರಿ ಕರ್ನಾಟಕದ ಭಾವನಾತ್ಮಕ ಸಂಬಂಧ ಕಾವೇರಿ ನದಿ ನೀರಿನ ವಿಚಾರಕ್ಕೆ, ಅದನ್ನ ಉಳಿಸಿಕೊಳ್ಳುವ ಪ್ರಯತ್ನ ರಾಜಕೀಯವಾಗೂ ಕೂಡ ಮಾಡಲಿಕ್ಕೆ ಆಯ್ಕೆಗಳಿರುವಾಗ ಹೋರಾಟ ಅಥವಾ ಧಿಕ್ಕಾರ ಇದೆಲ್ಲದರಿಂದ ನಮಗೆ ಸಿಗೋ ಪ್ರಯೋಜನ ಏನು? ಪ್ರಯೋಜನ ಸಿಗುತ್ತೆ ಅನ್ನೋ ಹಾಗಿದ್ರೆ ಪ್ರತಿಭಟನೆಗಳು ಇಷ್ಟು ಪ್ರಮಾಣದಲ್ಲಿ ಸಾಕಾಗುತ್ತಾ? ವಿಜಯ್ ಅವ್ರು ಬೇರೆ ಬರ್ತಾ ಇದ್ದಾರೆ, ಅವ್ರು ಬಂದಾಗ್ಲೂ ಕೂಡ ಪ್ರತಿಭಟನೆಗಳಾಗಬೇಕಾ? ಅವ್ರು ಬಂದಾಗ ಮಾತುಕತೆ ಕೂರ್ಬೇಕಾ? ಇಂಥ ಪ್ರಶ್ನೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಸದ್ಯದ ಕಾವೇರಿ ಡೆವಲಪ್ಮೆಂಟ್. ಹೀಗಾಗಿ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಹೋರಾಟ, ಆಕ್ರೋಶ, ರಸ್ತೆ ತಡೆದು ಪ್ರತಿಭಟನೆ, ಸರ್ಕಾರದ ವಿರುದ್ಧ ಧಿಕ್ಕಾರ, ರಕ್ತ ಕೊಟ್ಟೆವು ನೀರು ಕೊಡೆವು ಅನ್ನೋ ಘೋಷಣೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಕೊಟ್ಟ ನಿರ್ದೇಶನಕ್ಕೆ ರಾಜ್ಯದ ಅನ್ನದಾತರ ಪ್ರತಿಕ್ರಿಯೆ ಇದು. ಕಾವೇರಿ ನದಿ ನೀರು ಅಂದ್ರೆ ಕೇವಲ ಕೃಷಿ, ಕುಡಿಯೋ ನೀರಿನ ಅಗತ್ಯ ಮಾತ್ರ ಅಲ್ಲ, ಕಾವೇರಿ ಕನ್ನಡಿಗರಿಗೆ ಭಾವನಾತ್ಮಕ ವಿಚಾರವೂ ಹೌದು. ಹಾಗಾಗಿ ಕೇವಲ ರೈತರಲ್ಲ, ಕನ್ನಡ ಪರ ಸಂಘಟನೆಗಳು ಬೀದಿಗಿಳಿದಿವೆ. ಆದರೆ ನದಿ ನೀರು ಹಂಚಿಕೆ ಕೇವಲ ಭಾವನಾತ್ಮಕ ಪ್ರತಿಕ್ರಿಯೆ ಮೇಲೆ ನಿರ್ಧಾರವಾಗುವ ವಿಚಾರವಲ್ಲವಲ್ಲ. ಕಾವೇರಿ ನೀರಿಗೆ ಸಂಬಂಧಪಟ್ಟಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಇದೆ, ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ, ಅದನ್ನೂ ಮೀರಿ ನ್ಯಾಯಾಧೀಕರಣ ಮೊರೆ ಹೋಗುವ ಅವಕಾಶವೂ ಇದೆ. ಈ ಎಲ್ಲೆಡೆ ನೀರು ಹಂಚಿಕೆ ಪ್ರಮಾಣ ತೀರ್ಮಾನ ಆಗೋದು ತಾಂತ್ರಿಕ ಅಂಶ ಮತ್ತು ವಾಸ್ತವ ವಸ್ತುಸ್ಥಿತಿ ಆಧಾರದ ಮೇಲೆ. ಇವತ್ತು ನಮ್ಮ ಹತ್ರ ಕೇವಲ 52 ಟಿಎಂಸಿ ಇರೋದು, ರೈಟ್. ಒಂದು 12 ಟಿಎಂಸಿ ಕ್ಯಾರಿ ಓವರ್ ಸ್ಟೋರೇಜ್ ಇತ್ತು ಲಾಸ್ಟ್ ಇಯರ್ ಇಂದ. ಈ ವರ್ಷ ಒಂದು 39 ಟಿಎಂಸಿ ಬಂದಿದೆ. ಬಟ್ ಟೋಟಲಿ ದೇರ್ ಇಸ್ ಶಾರ್ಟೇಜ್ ಆಫ್ 65% ಆಫ್ ಫ್ಲೋಸ್ ಇನ್ ಕರ್ನಾಟಕ. ನಮಗೇನು ಬರಬೇಕಾಗಿತ್ತು ಅದರಲ್ಲಿ 65% ಕಡಿಮೆ ಬಂದಿದೆ, ರೈಟ್. ಹೀಗಾಗಿ ವಿ ಆರ್ ಇನ್ ಎ ವೆರಿ ಡಿಫಿಕಲ್ಟ್ ಪೊಸಿಷನ್, ನೋ ಡೌಟ್ ಅಬೌಟ್ ಇಟ್. ಅಟ್ ದ ಎಂಡ್ ಆಫ್ ದ ಇಯರ್ 4 ರಿಸರ್ವಾಯರ್ಸ್ ನಲ್ಲಿ ನಮಗೇನು ಇರಿಗೇಷನ್ ಇದೆ, ಡ್ರಿಂಕಿಂಗ್ ವಾಟರ್ ರಿಕ್ವೈರ್ಮೆಂಟ್ಸ್ ಇವೆ, ದಟ್ ರಿಕ್ವೈರ್ಸ್ ನಿಯರ್ಲಿ 120 ಟಿಎಂಸಿ ಆಫ್ ವಾಟರ್, ರೈಟ್. ಸೊ ನಾವು ಹೇಗೆ ಇದನ್ನ ಮ್ಯಾನೇಜ್ಮೆಂಟ್ ಮಾಡಬೇಕು, ಇದನ್ನೆಲ್ಲ ಬಹಳ ವಿಚಾರ ಮಾಡಬೇಕು. ರಾಜ್ಯದಲ್ಲಿ ಬರ ಇದೆ ವಾಸ್ತವ, ಮಳೆ ಕೊರತೆ ಇದೆ ಅದು ವಾಸ್ತವ. ಕಾವೇರಿ ನದಿ ನೀರು ಸದ್ಯ ಕರ್ನಾಟಕಕ್ಕೆ ಸಾಕಾಗದಷ್ಟು ಇದೆ, ಇದು ವಾಸ್ತವವೇ. ಆದರೆ ಅತ್ತ ತಮಿಳುನಾಡಲ್ಲೂ ಇದೇ ನದಿ ನೀರಿಗೆ ಅವಲಂಬಿತವಾದ ಜೀವನ ಇದೆ. ಹೀಗಾಗಿ ಸಮಿತಿ ಮತ್ತು ಪ್ರಾಧಿಕಾರಗಳ ಮುಂದೆ ಯಾವ ರಾಜ್ಯ ವಸ್ತುಸ್ಥಿತಿ ವಿವರಣೆ ಲೋಪ ಇಲ್ಲದೆ ವಿವರಿಸುತ್ತೋ ಆ ರಾಜ್ಯ ತನ್ನ ಪಾಲಿನ ನೀರನ್ನ ಪಡೆದುಕೊಳ್ಳುತ್ತೆ. ಇದೇ ನಿಯಮ. ಇದರಾಚೆಗೆ ಸೌಹಾರ್ದ ಮಾತುಕತೆ ಮೂಲಕ ತಾತ್ಕಾಲಿಕ ಪರಿಹಾರ ಕಂಡುಕೊಳ್ಳೋ ಅವಕಾಶ ಇದೆ. ಹೀಗಾಗಿ ಆಗಸ್ಟ್ ಅಲ್ಲಿ ನಡೆಯಲಿರೋ ಡಿಕೆ ತಮಿಳುನಾಡು ಸಿಎಂ ವಿಜಯ್ ಮಾತುಕತೆ ಎರಡು ರಾಜ್ಯಗಳ ನಡುವಿನ ನೀರಿನ ಸಂಘರ್ಷಕ್ಕೆ ಮುಲಾಮಾಗುತ್ತಾ ಅನ್ನೋ ಕುತೂಹಲ. ಆದರೆ ಈ ಬಗ್ಗೆ ರಾಜಕೀಯ ವಾಕ್ಸಮರವೇ ನಡೀತಾ ಇದೆ. ಖುಷಿಪಡಿಸೋದಕ್ಕೆ ನಮ್ಮ ರೈತರಿಗೆ ಏನು ವಿಷ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ, ಇದು ಅಕ್ಷಮ್ಯ ಅಪರಾಧ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳೇ, ಸರಿಯಾದ ರೀತಿಯಲ್ಲಿ ವಾದ ಮಂಡನೆ ಆಗಬೇಕು. ಆ ರೀತಿ ಅವರು
ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗ್ತದೆ. ಸದ್ಯ ಸಮಿತಿ ನಿರ್ದೇಶನಗಳನ್ನ ಪ್ರಾಧಿಕಾರದ ಮುಂದೆ ಮುಂದುವರೆದು ನ್ಯಾಯಾಲಯದಲ್ಲೂ ಪ್ರಶ್ನೆ ಮಾಡುವುದಕ್ಕೆ ರಾಜ್ಯಕ್ಕೆ ಅವಕಾಶ ಇದೆ. ಇದನ್ನ ರಾಜ್ಯ ಸರ್ಕಾರ ಮಾಡುತ್ತಾ? ಡಿಕೆ ಮೇಲೆ ಇರೋ ಪ್ರತಿಭಟನೆಗಳ ರಾಜಕೀಯ ಒತ್ತಡ ವಿಜಯ್ ಜೊತೆಗಿನ ಮಾತುಕತೆ ಮೇಲೆ ಪರಿಣಾಮ ಬೀರುತ್ತಾ? ಬನ್ನಿ ಚರ್ಚೆ ಮಾಡೋಣ.